You get the bag and fumble it, I get the bag and flip it and tumble it. Straight up a lot, 300 cash, and the car came with a blunt in it. This event is brought to you by Vasa, which is Vijayanagar. So ಇದೊಂದು ಮಿಶಲಿಂದ ಒಂದು ಗೊಂಬೆ ಇದೆ ನೋಡಿ. ಹಲೋ ಹಲೋ ಹಾಯ್ ಹಾಯ್ ಹಾಯ್. So it's a human, not a gombe. Lil' mama a that, and she got ass, and she gon' fuck up a bag. Pull up to the spot, living too fast, jumping up in the stack. In Italy, got too foreign hoes they did. So guys, ನೋಡ್ಬೋದು ಇವಾಗ ನಾನಿವಾಗ ಒಂದು ಮೋಟೋ ರೇಸಿಂಗಿಗೆ ಬಂದಿದ್ದೀನಿ, ಡರ್ಟ್ ಬೈಕ್ ರೇಸಿಂಗಿಗೆ. ಸೊ ಇದು ಕೆಂಗೇರಿ ಹತ್ರ ಕೆಂಗೇರಿ ಮೈನ್ ರೋಡ್ ನಡೀತಾ ಇದೆ. ಸೊ ಪ್ರತಿಯೊಬ್ಬರ ಹತ್ರನೂ ಇವಾಗ ಇಂಟರ್ವ್ಯೂ ಮಾಡೋಕ್ಕೆ ಹೋಗೋಣ, ಕೇಳೋಣ ಹೆಂಗೆ ಅನಿಸ್ತೆ ಅಂತ ಮಾತಾಡ್ತೀನಿ ಹೋಗೋಣ. ಹಾಯ್ ಸರ್. ಹಾಯ್ ಸರ್, ನೀವು ಕ್ರೂ ಅಲ್ಲ ಇದಕ್ಕೆ? ನಿಮ್ಮ ಹೆಸರು? ಸುಧೀರ್ ಮಿರಾಸ್ಕರ್. ಓಕೆ ಸರ್, ಇದು ಹೆಂಗೆ ಸರ್ ಹೋಸ್ಟ್ ಮಾಡ್ತಿದ್ದು ಅಂದರೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾವು ವಿಜಯನಗರ ಆಟೋಮೋಟಿವ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇಂದ. ಓಕೆ. ಇದು ನಮ್ಮ ಈ 2025 ಫಸ್ಟ್ ಇವೆಂಟ್ ಆಟೋ ಕ್ರಾಸ್ ಮಾಡ್ತಾರೆ. ಓಕೆ. ಡರ್ಟ್ ಕಾರ್ನಿವಲ್ ಅಂತ ಮಾಡ್ತಾರೆ. ಇದರಲ್ಲಿ 2 ವೀಲರ್ ಕ್ರಾಸು ಇವತ್ತಿದೆ, ನಾಳೆ 4 ವೀಲರ್ಸ್ ಇದೆ ಅಲ್ವಾ? ಸರ್, ಇವರು ಶ್ರೀಕಾಂತ್ ಅವ್ರು ಗೊತ್ತು ನಮಗೆ, ಶ್ರೀಕಾಂತ್ ಅವರು ಮತ್ತು ವಿಘ್ನೇಶ್ ಅವರು. ಅವರೇ ನಮ್ಗೆ ಇನ್ವೈಟ್ ಮಾಡಿದ್ದಿಕ್ಕೆ, ಅವ್ರು ಸಿಕ್ಕಿದ್ರು ಅವತ್ತಿಗೋಸ್ಕರ. ಇಲ್ಲಿದ್ದಾರೆ ಅವರು ಇವಾಗ ಮಾತಾಡ್ಸ್ಬೋದಾ? ಇಲ್ಲಿದ್ದರು ಅವಾಗಲೇ ಮೀಡಿಯಾ ಪಾರ್ಟ್ನರ್. ಹಾಂ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಸರ್. ಹಾಯ್ ಸರ್, ಶ್ರೀಕಾಂತ್ ಸರ್, ಚೆನ್ನಾಗಿದ್ದೀರಾ ಸರ್? ಸರ್, ಸ್ವಲ್ಪ ಹೇಳ್ತೀರಾ ಟೂರ್ನಮೆಂಟ್ ಬಗ್ಗೆ? ಸರ್, ಇದು ಆಟೋ ಕ್ರಾಸ್. ಓಕೆ. ಇವತ್ತು 2 ವೀಲರ್, ನಾಳೆ 4 ವೀಲರ್. ಸ್ವಲ್ಪ ಜೋರಾಗಿ ಹೇಳಿ. ಇವತ್ತು 2 ವೀಲರ್ ಪಾರ್ಟಿಸಿಪೆಂಟ್ಸ್ ಮಾಡ್ತಾರೆ, ನಾಳೆ 4 ವೀಲರ್ ಪಾರ್ಟಿಸಿಪೇಷನ್ಸ್ ಇರುತ್ತೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಸ್ಟಾರ್ಟ್ ಆಗುತ್ತೆ. ಇನ್ನು ಲೇಟ್ ಎಂಟ್ರೀಸ್ ಬರೋದಿದೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಓಕೆ ಓಕೆ ಸರ್, ಹೆಂಗೆ ರೌಂಡ್ಸ್ ಎಲ್ಲ ಮತ್ತು ಯಾವ ಥರ ಇದು? ಡಿಪೆಂಡ್ಸ್ ಆನ್ ದ ಕ್ಲಾಸ್. 3 to 10 ಲ್ಯಾಪ್ಸ್ವರೆಗೂ ಇರುತ್ತೆ. ಓಕೆ. ಐ ರೆಕಮೆಂಡ್ ನೀವು ನಡ್ಕೊಂಡು ಹೋಗಿ ನೋಡಿ ಒಂದ್ಸತಿ. ಹೋಗ್ಬೋದಾ ಸರ್ ಹೊರಗಡೆ? ಥ್ಯಾಂಕ್ ಯು ಸರ್. ನಡ್ಕೊಂಡು ಹೋಗ್ಬೋದು, ಬೈಕೆಲ್ಲ ಹೋಗಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ಹಾಯ್ ಹಾಯ್, ಯುವರ್ ನೇಮ್? ಅರ್ಮಾನ್. ಕನ್ನಡ ಬರುತ್ತಾ? ಓಕೆ. ಫ್ರಮ್ ವಿಚ್ ಏಜ್ ಯು ಆರ್ ರೇಸಿಂಗ್? ವಾಟ್ ಇಸ್ ಯುವರ್ ಏಜ್? ಯುವರ್ ಏಜ್? My age is 9. 9 years old. From what age you are riding this bike? Huh? From what age you are riding this bike? When I was 6, I started. 6 years old. Okay, which is this bike? This is Gas 65. What? This is Gas. CC is 65. Gas. This is 65cc. You are riding alone or you are with your friends? I ride alone and with my Which class you are riding with these people? No, I ride in my own class. Like Sir, you ಯಾವ ಕ್ಲಾಸ್ ಬರುತ್ತಾ? ಕಿಡ್ಸ್ ಕ್ಲಾಸ್. ಅಂಡರ್ 15 ಕಿಡ್ಸ್ ಕ್ಲಾಸಾ? ಸರ್, ಎಷ್ಟು ಜನ ಇದ್ದಾರೆ ಕಿಡ್ಸ್ ಕ್ಲಾಸಲ್ಲಿ? ಆ್ಯಸ್ ಆಫ್ ನಾವು ಒಬ್ಬರೇನಾ? 3 ಇದ್ದಾರಾ? ಓಕೆ. ಆಲ್ ದ ಬೆಸ್ಟ್ ಬ್ರೋ, ಆಲ್ ದ ಬೆಸ್ಟ್. ಸರ್, ಬೈಕ್ ಯಾರು ಓಡಿಸಿ? ಹಾಯ್ ಸರ್, ಚೆನ್ನಾಗಿದ್ದೀರಾ? ನಿಮ್ಮ ಹೆಸರು ಸರ್? ಹೇಮಂತ್ ಗೌಡ. ಓಕೆ ಸರ್, ಯಾವ ಥರ ಬೈಕ್ ಇದು ಮತ್ತು ಏನು ಇದು ನಿಮ್ಮದು ಸ್ಟ್ರಾಟಜಿ? ಆ್ಯಕ್ಚುಲಿ KTM 390 ರ್ಯಾಲಿಗೆ ಬಿಲ್ಡ್ ಮಾಡಿ ಕಂಪ್ಲೀಟ್ಲಿ ರ್ಯಾಲಿ ಬಿಲ್ಡ್ ಮಾಡಿರೋದು. ಸರ್, ಯಾವ ಲೆವೆಲ್ ಆಡ್ತೀವಿ ನೀವು? ಅಂದರೆ ಬಿಗಿನರಾ, ಪ್ರೋನಾ ಅಥವಾ? ಆ್ಯಕ್ಚುಲಿ ರ್ಯಾಲಿಯಲ್ಲಿ ನಮ್ಮದು ಕ್ಲಾಸಸ್ ಇರುತ್ತೆ ಅಪ್ ಟು 400cc, ಅದರಲ್ಲಿ ಓಡಿಸೋದು. ಓಕೆ. ಈಗ ಆಟೋ ಕ್ರಾಸ್ ನಾನು ಈಗ ಬಿಗಿನಿಂಗ್ ಸ್ಟಾರ್ಟ್ ಮಾಡಿರೋದು. ಸೊ ಇವಾಗ ಇದು ಥರ್ಡ್ ಆಟೋ ಕ್ರಾಸ್ ಓಡಿಸ್ತಾ ಇದ್ದೀನಿ. ಓಕೆ ಓಕೆ. ಸೊ 3 ಕ್ಲಾಸ್ ಕಟ್ಟಿದ್ದೀನಿ, 3 ಕ್ಲಾಸ್ ಓಡಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ಇಲ್ಲಿ ಸ್ಕೂಟರ್ಸ್ ಎಲ್ಲ ಇದೆ ಸರ್. ರೇಸ್ ಮಾಡ್ತಿದ್ದೀರಾ? ಹಾಯ್ ಸರ್, ನಿಮ್ಮ ಹೆಸರು? ಪಶುಪತಿ. ಯಾವ ಸರ್ ಬೈಕ್ ಇದ್ದಾನಾ ಸರ್? ಯಾವ ಇದರಲ್ಲಿ ಓಡಿಸ್ತಿದ್ದೀರಾ? ಬಿಗಿನರಾ, ಪ್ರೋನಾ ಅಥವಾ? ಸ್ಕೂಟರ್ ಕ್ಲಾಸ್ ಅಂತ ಇದೆಯಾ? ಓಕೆ, ಸರಿ ಸರ್, ಆಲ್ ದ ಬೆಸ್ಟ್ ಫಾರ್ ಯರ್ ಸಕ್ಸಸ್. ಅವರು ಓಡಿಸ್ತೀರಾ? ನಿಮ್ಮ ಹೆಸರು? ಕಿರಣ್. ಯಾವ ಸರ್ ಇದೆ? ಸ್ಕೂಟರ್ ಕ್ಲಾಸ್ ಸರ್? ಹಾಂ, ಸ್ಕೂಟರ್ ಕ್ಲಾಸ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ವಿನ್ ಆಗಿ ನೋಡೋಣ. ಸರ್, ಬಿಗಿನರ್ ಕ್ಲಾಸ್ ಇದನ್ನು? ಹೌದು. ಓಕೆ. ಈ ಕಡೆ ಸೊ ಇಲ್ಲೊಂದು ಬೈಕ್ ನಿಲ್ಲಿಸಿದ್ದಾರೆ, ಆಲ್ಪೈನ್ ಸ್ಟಾರ್. ಸರ್, ನಿಮ್ದೇನಾ ಬೈಕು? ಹಾಯ್ ಸರ್, ಯಾರು ಓಡಿಸ್ತಿರೋದು? ಹಾಯ್, ಇದಾ ಬೈಕ್ ಸರ್ ನಿಮ್ಮದು? ಸರ್, ಯಾವ ಇದಕ್ಕೆ ಬರುತ್ತಿದ್ದು ಅಂದರೆ ಡರ್ಟ್ ರೇಸಲ್ಲಿ ಯಾವ ಲೆವೆಲಿಗೆ ಬರುತ್ತೆ? ಬಿಗಿನರ್ ಅಥವಾ ನೋವಿಸ್ ಅಥವಾ ಎಕ್ಸ್ಪರ್ಟ್ ಅಲ್ಲ? ಸೊ ನಿಮ್ಮದು ಸ್ಟ್ರಾಟಜಿ ಏನು ವಿನ್ ಆಗೋಕ್ಕೋಸ್ಕರ? ಎಷ್ಟು ವರ್ಷದಿಂದ ರೇಸ್ ಮಾಡ್ತಿದ್ದೀರಾ? 3 ವರ್ಷದಿಂದ ಓಡಿಸ್ತೀನಿ. 3 ವರ್ಷದಿಂದ ಓಡಿಸ್ತಿದ್ದೀರಾ? 3 ಇಯರ್ಸಿಂದ. ಸೊ ಎಷ್ಟು ಸರಿ ಗೆದ್ದಿದ್ದೀರಾ? ಏನಕ್ಕೆ ನಿಮ್ಮದು ಸ್ಟ್ರಾಟಜಿ ಏನು ವಿನ್ನೋಕ್ಕೆ? 150-170 ಟ್ರಾಫೀಸ್ ಹೊಡೆದಿದ್ದೀನಿ ಸರ್. ಓಕೆ. ಸೊ ಎಲ್ಲೆಲ್ಲಿ ರೇಸ್ ಮಾಡಿದ್ದೀರಾ ಮೊದಲು? ಕೇರಳ, ತಮಿಳ್ನಾಡು, ಆಲ್ ಓವರ್ ಅಲ್ಲಿ ಆ ಕಡೆ ಮಾಡಿದ್ದೀರಾ? ಗೋವಾ ಎಲ್ಲ ಮಾಡಿದ್ದೀರಾ? ಮಂಗಳೂರು. ಎಷ್ಟು ಸಿ ಸಿ ಸರ್ ಗಾಡಿದು? 250.
250 cc ನಾ? ಇದು ಗಾಡಿ ಬಂದು 160 cc ಬರುತ್ತೆ. ಇದೆಲ್ಲ ಪೋರ್ಟ್ ಮಾಡಿ 260 cc ಮಾಡಿಸಿ BRT 260 cc. ಸರಿ ಸರ್, ಆಲ್ ದ ಬೆಸ್ಟ್ ಫಾರ್ ಯು. ಗ್ಯಾರೇಜ್ ಬಂದು ಝೆನ್ ಮೋಟಾರ್ಸು ನಲ್ಮಂಗ್ಲ. ಸೆಂಡ್ ಮಾಡೋದು ಗೊತ್ತು? ಹಾಂ, ನಮ್ಮ ಫ್ರೆಂಡ್ ಮೆಕ್ಯಾನಿಕ್ಕು. ಹಾಗೆ ಸರ್, ಆಲ್ ದ ಬೆಸ್ಟ್ ಸರ್. ಗೆಲ್ಲಿ ನೋಡೋಣ. ಸೊ ನೆಕ್ಸ್ಟು ಬಂದುಬಿಟ್ಟು ಇಲ್ಲೊಂದು ಇದಿದೆ. ಸೊ ಇಲ್ಲೂ ಇವ್ರನ್ನ ಮಾತಾಡ್ಸೋಣ. ಯಾವ ಬೈಕ್ಸ್ ಇದೆ ಅಂತ ಕೇಳೋಣ. ಇಲ್ಲಿ ಹೀರೋ ಎಕ್ಸ್ಪಲ್ಸ್ ಅಲ್ಲ. ಹಾಯ್ ಸರ್, ಯಾರು ಓಡಿಸ್ತೀರಾ ಸರ್ ಇಲ್ಲಿ? ಕರಣ್ ಕುಮಾರ್. ಹೌದಾ? ಹಾಯ್ ಸರ್, ಇದೇ ಸರ್ ಹೀರೋನಾ ನಿಮ್ಮದು? ಹಾಂ ಸರ್, ಎಷ್ಟು ವರ್ಷದಿಂದ ರೇಸ್ ಮಾಡ್ತಿದ್ದೀರಾ? 8 ಇಯರ್ಸ್ಲಿಂದ 8 ಇಯರ್ಸಿಂದ. ಇದು ಬಿಗಿನರ್ ಬರುತ್ತಾ ಅಥವಾ ಎಕ್ಸ್ಪರ್ಟ್ ಬರುತ್ತಾ? ಎಕ್ಸ್ಪರ್ಟ್ಗಾ? ಸರ್, ಎಷ್ಟು ಸಿ ಸಿ ಇದು ಹೀರೋದು? ಎಷ್ಟು? 200 cc. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಸೊ ಇಲ್ಲೊಂದು ಬೈಕ್ ಇದೆ ಸರ್. ಇಲ್ಲಿಂದ ಯಾರು ಓಡಿಸ್ತಿದ್ದೀರಾ? ಯಾರು ಓಡಿಸ್ತೀರಾ ಇಲ್ಲಿ ಬೈಕ್ ಇಲ್ಲಿಂದ? ಹಾಯ್ ಸರ್. ಸರ್, ಯಾವ ಬೈಕ್ ನಿಮ್ಮದು? ಸರ್ ಇದು ಯೂರೋ ರೈಡ್ರೆ ಸರ್. ರೈಡಾ? ಹಾಂ, ಯೂರೋ ರೈಡ್. ಹಾಯ್ ಸರ್. ಹಾಯ್. ಸ್ಕೂಟ್ರು. ಸೊ ಸ್ವಲ್ಪ ಹೇಳ್ತೀರಾ ಸರ್ ನಿಮ್ಮ ಇದ್ರ ಬಗ್ಗೆ? ಹೇಳಿ ಸರ್, ಪರವಾಗಿಲ್ಲ, ಮಾತಾಡಿ. ಬನ್ನಿ. ಹೌದಾ? ಬನ್ನಿ ಮಾತಾಡಿ. ನಿಮ್ಮ ಬೈಕ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಏನು ಅಂತ? ಸರ್ ಬೈಕ್ ಬಗ್ಗೆ ಫುಲ್ ಪಿಚ್ ಇಡೋಕ್ಕಾಗಲ್ಲ ಸರ್, ಹಂಗೆಲ್ಲ ಬೇಡ. ಜಸ್ಟ್ ನಾರ್ಮಲಾಗಿ ನಿಮ್ಮ ಸಿ ಎಷ್ಟಿದೆ, ಆಮೇಲೆ ಹೆಸರಿಗೆ ಓಡಿಸಿದ್ದೀರಾ, ಅದು ಯಾವ ರೇಸ್ ಮಾಡಿದ್ದೀರಾ ಅಷ್ಟೇ ಸಾಕು. 4 ಜನ ಯಾರು ಸರ್? ಇನ್ನಿಬ್ರು ಬಂದ್ಬಿಡಿ, ಮಾತಾಡ್ಬಿಡಿ ಎಲ್ಲರೂ. ಇದೇನಾ ಸರ್ ನಿಮ್ಮದು ಸ್ಕೂಟರ್? ಇದು ಬರುತ್ತಾ, ಕ್ಲಾಸ್ ಬರುತ್ತಾ? ಸ್ಕೂಟರ್ ಕ್ಲಾಸ್ ಬರುತ್ತೆ. ಎಷ್ಟು ಸಿ ಸಿ ಸರ್ ಇದು? ಇದು ಬಂದು ಒರಿಜಿನಲ್ ಶೋರೂಮ್ ಬಂದು ಆ್ಯಕ್ಚುಲಾಗಿ 125 cc. 125 cc ಇದು ಯಾವ್ದು ಸರ್ ಇದು? ಇದು ಮಹೀಂದ್ರ ಫ್ಲೈಟ್. ಓಕೆ, ಇವಾಗ ಎಷ್ಟು ಮಾಡಿಫೈ ಮಾಡಿದ್ರೆ ಎಷ್ಟು ಮಾಡ್ತಿದ್ದೀರಾ? ಇದು 200 cc ಮಾಡಿದ್ದೀವಿ. 200 ಮಾಡಿದ್ದೀರಾ? cc ಆಗಿದೆ. ಓಕೆ. ಇವೆಲ್ಲ ಮತ್ತೆ ಇದು ಬಂದು ಇದು ಯಮಹಾ RX. ಇದು ಯಮಹಾ RX. ಯಾವ ವರ್ಷ ಸರ್ ಮಾಡೆಲ್ ಇದು? ಇದು ಬಂದು 2 ಸರ್. 2002 ಮಾಡಲಾ ಇದು? ಓಕೆ. ಮತ್ತು ಇನ್ಯಾವ? ಒಂದು ಹಿಮಾಲಯ, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 411 cc. ಎಲ್ಲ ಹಳೆ ಬೈಕ್ ಇಟ್ಕೊಂಡಿದ್ದೀರಾ? ಒಳ್ಳೆ ವಿಂಟೇಜ್ ಬೈಕ್ ಕಲೆಕ್ಷನ್. ಇದು ಬಂದು ಇಂಪಲ್ಸ್ 149 cc ಬರುತ್ತೆ. ಓಕೆ, ನೀವು ಓಡಿಸ್ತಿರೋದು ಸ್ಕೂಟರ್ ಕ್ಲಾಸ್? 4 ಗಾಡಿನೂ ನಾನೇ ಓಡಿಸ್ತೀನಿ. ನೀವೇ 4 ಗಾಡಿನೂ ಓಡಿಸ್ತೀರಾ? 4 ಗಾಡಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಅಟ್ಲೀಸ್ಟ್ ಒಂದೆಲ್ಲ ಗೆದ್ದಿ. ಇನ್ಯಾರು ಸರ್, ಇನ್ಯಾರು ಇದೆಯಾ? ಇದು ಇವರೇ ಈ ಗಾಡಿ. ಇವಳ ಸರ್? ಫ್ಯೂರಿ ಕನ್ನಡ ವ್ಲಾಗ್ಸ್ ಅಂತ. ಫ್ಯೂರಿ ಕನ್ನಡ ವ್ಲಾಗ್ ಫುಲ್ ವ್ಲಾಗ್ ಬರುತ್ತೆ. ನಾನೇ ಹಾಕ್ಬಿಡ್ತೇನೆ. ನಾನೇ ಬರುತ್ತೆ ಸರ್, ನಾನೇ ಬರುತ್ತೆ. ನೀವು ಬರ್ತೀರಾ? ಮಾತಾಡಿ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಧನುಷ್ ಅಂತ ಸರ್. ಧನುಷ್. ನಿಮ್ಮ ಹೆಸರು ಸರ್? ಸರ್ ನಿಮ್ಮ ಹೆಸರು? ದೇವರಾಜ್. ಎಲ್ಲಿಂದ ಬಂದಿದ್ದೀರಾ ಸರ್ ನೀವು? ಲೋಕಲೇನಾ ಸರ್? ಕನ್ನಡದವ್ರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಸರ್, ಸ್ವಲ್ಪ ಕನ್ನಡದವ್ರಿಗೆ. ಸರ್ ಅದೇ ಮೇಲಿದ್ದು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಮಾಡ್ತಿದ್ದೆ, ಸೊ ಇವಾಗ ಯೂಟ್ಯೂಬ್ ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ನೈಸ್ ಮೀಟಿಂಗ್ ಸರ್. ಸರ್ ಇವ್ರದ್ದು ಆಯ್ತು ಇವಾಗ. ಸೊ ನೆಕ್ಸ್ಟು ನೋಡೋಣ ಯಾರ್ಯಾರಿದ್ದಾರೆ ನೆಕ್ಸ್ಟು. ಇಲ್ಲಿ TVS ಇದೆ, TVS ಬೈಕ್ಸ್ ಇದೆ. ಸೊ ಇವ್ರಿಗೆ ಕೇಳೋಣ ಏನೇನಿದೆ ಬೈಕ್ಸ್ ಅಂತ. ಸರ್, ಯಾರು ಓಡಿಸ್ತಿರೋದು ಇಲ್ಲಿಂದ? ಇವ್ರು ಓಡಿಸ್ತಿರೋದಾ? ಹಾಯ್ ಸರ್. ಹಾಯ್ ಸರ್, ನಿಮ್ಮ ಬೈಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸ್ವಲ್ಪ? ಸರ್, ಬೈಕ್ ಬಗ್ಗೆ ಹೇಳ್ತೀರಾ? ಬೇರೆಯವ್ರದ್ದೆಲ್ಲ ತಗೊಂಡು ಬಂದಿ. ಅಲ್ಲ, ಜಸ್ಟ್ ನಾರ್ಮಲಾಗಿ ಯಾವ ಸಿ ಸಿ ಎಷ್ಟನೇ ಬೈಕ್ ಅಂತ ಅಷ್ಟೇ, ಜಾಸ್ತಿ ಇಲ್ಲ. ಸರ್, ಈ ಬೈಕ್ ಯಾವುದು ಓಡಿಸ್ತಿದ್ದೀರಾ ಬೈಕ್ನ? ಅದಾ ದರ್ಶನ್ ಸರ್? ಬನ್ನಿ ಇಲ್ಲಿ. ಲಾಗಿಂಗ್ ಆಚೆಗೆ ಬರ್ಕೊಳ್ತಿದ್ದಾರೆ. ಸರ್, ಬೈಕ್ ಬಗ್ಗೆ ಮಾತಾಡಿ ಸ್ವಲ್ಪ. ಜಸ್ಟ್ ನಿಮ್ಮ ಬೈಕ್ ಯಾವುದು, ಎಷ್ಟು ಸಿ ಸಿ ಇದೆ ಮತ್ತು ಎಷ್ಟು ರೇಸ್ ಮಾಡಿದ್ರೆ ಅಂತ ಹೇಳಿ ಸರ್. ಸರ್ ಹೇಳಿ. ಸರ್, ಯಾವ ಬೈಕ್ ಇದು? ಇಂಪಲ್ಸಾ? ಇಂಪಲ್ಸ್. ಓಕೆ, ಎಷ್ಟು ಸಿ ಸಿ ಸರ್ ಇದು? ಇದು 160 ಬರೋದು. 160 ಬರೋದು? 160 ಬರೋದು. ಸ್ಟಾಪ್ 160 ಬರೋದು. ಹಾಂ, ಅದು ಮಾಡಿಫೈ ಮಾಡಿ 4 ಯಾವುದು ಹಾಕಿದ್ದೀರಾ ಎಕ್ಸಾಸ್ಟ್ ಇವಾಗ? ಈಗ ಜಸ್ಟ್ ಹ್ಯಾಂಡ್ ಮೇಕೇ ಮಾಡಿದ್ದು. ಇದು ಹ್ಯಾಂಡ್ ಮೇಕ್. ಓಕೆ. ಎಷ್ಟು ಸಿ ಸಿ ಆಗಿದೆ ಸರ್ ಇವಾಗ? 200 ಆಗಿದೆ. 200 ಆಗಿದೆ. ಸರ್, ಇದು ಬರೋದು ಇದಕ್ಕೆ ಡರ್ಟ್ ರೇಸ್ ಆಮೇಲೆ dirt. ಯಾವುದು ಸರ್? ನೋವಿಸಾ ಅಥವಾ ಯಾವುದು? ಇದು ನಾವೀಸ್ ಓಡಿಸ್ತಾರೆ, ಮತ್ತು ಲೇಡೀಸ್ ಕ್ಯಾಟಗರಿ ಇದೆ, ಅದು ಓಡಿಸ್ತಾರೆ. ಓಕೆ. ಲೇಡೀಸ್ ಕ್ಯಾಟಗರಿ ಇದೆಯಾ? ಓಕೆ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಸೊ TVS ಇದೆ ಇಲ್ಲೊಂದು. ಸರ್, TVS ಓಡಿಸ್ತಿದ್ದೀರಾ? ಯಾರು ಹೇಳಿ? ಹಾಯ್ ಸರ್. ಹಾಯ್, ಚೆನ್ನಾಗಿದ್ದೀರಾ? TVS ಓಡಿಸ್ತೀರಾ? ಯಾವ್ದು ಸರ್? ಯಾವ ಇದಕ್ಕೆ ಬರ್ತಿದ್ದು? 50 cc. ಎಷ್ಟು? 50 cc. 50 cc TVS ಓಡಿಸ್ತಿದ್ದೀರಾ? ಸರ್, ಯಾವ ಕ್ಲಾಸಿಗೆ ಬರುತ್ತಿದ್ದು? ಮೊಪೆಡ್ ಕ್ಲಾಸ್ಗೆ. ಏನು ಎಕ್ಸಾಸ್ಟ್ ಚೇಂಜ್ ಮಾಡಿಬಿಟ್ಟಿದ್ದೀರಾ? ಯಾವ ಥರ ಇದು? ಹಲೋ ಸರ್. ಸೈಲೆನ್ಸರ ಇದು?
ಸೊ ಎಷ್ಟು ವರ್ಷದಿಂದ ಓಡ್ತೀರಾ ಸರ್ ಬೈಕ್ನೆಲ್ಲ? ಇದನ್ನೇ ಓಡ್ತಿದ್ದೀರಾ ಅಥವಾ ಎಷ್ಟು ವರ್ಷದಿಂದ ಓಡ್ತೀರಾ? 15 ಇಯರ್ಸಿಂದ. ಹಳೆಯವರು ನೀವು. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಇಲ್ಲಿ AGV ಹೆಲ್ಮೆಟ್ ನೋಡಿದ್ದೆ, ಬಟ್ ಇದು ನೋಡಿರಲಿಲ್ಲ ಸರ್. ಯಾವ ಬೈಕ್ ಇದು? ಯಾರು ಓಡಿಸ್ತಿದ್ದೀರಾ? ಯಾರು ಓಡಿಸ್ತೀರಾ ಸರ್? ನೀವೇನಾ? ಹಾಯ್ ಸರ್. ಹಾಯ್ ಸರ್. ಯಾವ ಸರ್ ಬೈಕ್ ಇದು? ಮಹೀಂದ್ರ ರೋಡಿಯೋ. ಸರ್ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ ಗಾಡಿನ? 3 ವರ್ಷದಿಂದ. ಸರ್ ಇದು ಸ್ಕೂಟರ್ ಕ್ಲಾಸಿಗೆ ಬರುತ್ತಾ? ಎಷ್ಟು CC ಸರ್ ಇದು? ಸರ್ 210 cc. ಇದ್ಯಾವುದು ಎಕ್ಸಾಸ್ಟಿಂಗ್ ಇದೆ? ಸರ್ ಮಾಡ್ಸ್ ಹಾಕಿರೋದು. ಓಕೆ, ಹ್ಯಾಂಗ್ ಮೇಕಾ? ಹ್ಞೂ ಸರ್. ಓಕೆ ಓಕೆ ಓಕೆ. ಆಲ್ ದ ಬೆಸ್ಟ್ ಸರ್. ಓಕೆ ಸರ್, ಥ್ಯಾಂಕ್ ಆಲ್ ಯು. ದ ಬೆಸ್ಟ್, ಆಲ್ ದ ಬೆಸ್ಟ್. ಸರ್ ಇದನ್ನು ಓಡಿಸ್ತೀರಾ ಯಾರ? ನೀವು ಓಡಿಸ್ತಿದ್ದೀರಾ? ಅಲ್ಲ, ಅವ್ರು ಓಡಿಸ್ತಿದ್ದೀರಾ? ಓಕೆ ಓಕೆ. ಇದು ಫ್ಲೈಟ್ ಮಹೇಂದ್ರ ಫ್ಲೈಟ್. ಮಹೀಂದ್ರ ಫ್ಲೈಟ್. ಎಷ್ಟು CC ಮಾಡ್ತೀರಾ ಸರ್? ಇದು 200. 200 ಆಗಿದೆಯಾ? 4V 4V. ಸರ್. ಹಾಂ 4V ಮಾಡಿರೋದು. ಓಕೆ ಓಕೆ ಓಕೆ. ಡಾಟ್ ಕಾಣಿವ. ಇದು ಸ್ಕೂಟರ್ ಕ್ಲಾಸ್ ಇದೆ ಸರ್? ಸ್ಕೂಟರ್ ಕ್ಲಾಸ್. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಸರ್ ಇದು? ಹಾಯ್ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವು? ಚೆನ್ನಾಗಿದ್ದೀನಿ ಸರ್. ಸರ್ ಇದು ಯಾವ್ದು ಓಡಿಸ್ತಿದ್ದೀರಾ ಇವೆರಡರಲ್ಲಿ? ಎರಡು ನಮ್ಮದೇ, ಅದೂ ನಮ್ಮದೇ. ನೀವು ಯಾವ್ದು ಓಡಿಸ್ತೀರಾ ಇವಾಗ? ಇವಾಗ ಯಾವ ಕ್ಲಾಸ್ ಅಂತ ಇನ್ನೂ ಹೇಳಿಲ್ಲ. ಓ, ಅಂದರೆ 3 ಓಡಿಸೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ? ಓಕೆ ಓಕೆ. ಸೊ ಇದು ಬಂದುಬಿಟ್ಟು ಸ್ಕೂಟರ್ ಕ್ಲಾಸ್ಗೆ ಬರುತ್ತಾ ಅಥವಾ ಮೊಪೆಡ್ಗೆ ಬರುತ್ತಾ? ಮೊಪೆಡ್ಗೆ ಬರುತ್ತಾ? ಓಕೆ ಓಕೆ. ಇದು ಯಾರು ಸರ್ ಗಾಡಿ ಇದು? ಇದು ಬಂದುಬಿಟ್ಟು ಫ್ಲೈಟ್, ಮಹೇಂದ್ರ ಫ್ಲೈಟ್ ಅಂತ. ಓ, ಫ್ಲೈಟ್ ಏನಾ? ಓಕೆ, ಅದು ಇಂಪಲ್ಸ್ ಇದೆಯಲ್ವಾ? ಓಕೆ ಓಕೆ ಓಕೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಹಾಯ್ ಸರ್, ಯಾರು ಓಡಿಸ್ತೀರಿ ಗಾಡಿನ? ನೀವು ಮಾತಾಡ್ತೀರಾ ಅವ್ರ ಬದಲು? ಯಾವ ಗಾಡಿ ಹೇಳಿ? ಇಂಪಲ್ಸ್. ಎಷ್ಟು CC ಆಗಿದೆ ಇದು? 200 ಆಗಿದೆಯಾ? 120. ಅವರು ಇದು ಡಟ್ ಬೈಕ್ ಕ್ಲಾಸ್ ಓಡಿಸ್ತಾರೆ. ಯಾವ ಕ್ಲಾಸ್ ಇದು? ಬಿಗಿನರ್ ಅಥವಾ ನೀವು ಅಣ್ಣಂದ ಓಡಿಸ್ತಾರ? ಓಕೆ, ಆಲ್ ದ ಬೆಸ್ಟ್ ಸರ್ ಅವರಿಗೆ. ಸೊ ಇಲ್ಲೊಂದು ನೋಡಿ ಹೆಂಗಿದೆ ಅಂತ, ಸಾಕಾಗಿದೆ ಬೈಕ್ ಮಾತ್ರ. ಹಾಯ್ ಸರ್. ಸರ್ ಯಾರು ಓಡಿಸ್ತಿರೋದು? ಅವರು, ನಾನು, ಇಬ್ಬರು ಓಡಿಸ್ತೀರಾ? ಹಾಯ್ ಸರ್, ಚೆನ್ನಾಗಿದೆ ಸರ್. ಹಾಯ್ ಸರ್. ಹಲೋ ಸರ್, ಸ್ವಲ್ಪ ಹೇಳ್ತೀರಾ ನಿಮ್ಮ ಬೈಕ್ ಬಗ್ಗೆ ಒಂದೆರಡು ಮಾತು? ಹೀರೋ ಎಕ್ಸ್ಪಲ್ಸ್ ಎರಡು ಇದೆ. ಅಪಾಚಿನ ಇದು? ಓಕೆ. ಎಷ್ಟು ಸರ್ CC ಇದು? RTR ಇದು 200. ಇಂಪಲ್ಸ್ 200, ಎಕ್ಸ್ಪಲ್ಸ್ 200, ಅಪಾಚಿ 200. ಎರಡು 200. ಅವ್ರು ಅಪಾಚಿ ಓಡಿಸ್ತೀರಾ? ಸೊ ಎಷ್ಟು ವರ್ಷದಿಂದ ಓಡಿಸ್ತೀರಾ ಗಾಡಿನ? ನಾವು 7 to 8 years. 20 ಅವರು 2-3 years. ಸರ್ ಯಾವ ಕ್ಲಾಸಿಗೆ ಬರುತ್ತೆ? ಬಿಗಿನರ್ ಅಥವಾ ನಾವಿಸ್ ಅಥವಾ ಇಂಟರ್ಮೀಡಿಯೇಟಾ? ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಸರ್. ಸೊ ಇಲ್ಲೊಂದಿದೆ ನೋಡಿ. ಓಕೆ ಸರ್, ಯಾರು ಓಡಿಸ್ತಿರೋದು? ನೀವು ಓಡಿಸ್ತಿದ್ದೀರಾ? ಹಾಯ್ ಸರ್. ಯಾವ ಗಾಡಿ ಸರ್ ನಿಮ್ಮದು? KLX Kawasaki. ಸರ್ ಇಲ್ಲಿದೆಯಾ? ಬರ್ತಾ ಬರ್ತಿದ್ಯಾ ಸರ್? ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಿದ್ದೀರಾ? ನಾನು 6 years. ಇದು ಇಂಟರ್ಮೀಡಿಯೇಟಾ ಅಥವಾ ಮಾಡರೇಟ್? ಇವಾಗ ಇಂಟರ್ಮೀಡಿಯೇಟ್. ಒಂದೇ ಸರ್ ಓಡಿಸ್ತಾರೆ ಗಾಡಿ? ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಇಲ್ಲ ಅವರೇನೋ ಓಡಿಸ್ತಿದ್ದೀರಾ? ತುಂಬ ಜನ ಇದ್ದಾರೆ. ಹಾಯ್ ಸರ್. ಇವರಾ? ಓಕೆ. ಹಾಯ್ ಸರ್. ಹಾಯ್ ಹಾಯ್. ಯಾವ ಗಾಡಿ ಸರ್? TVS ಅಪಾಚಿ 200. ಸರ್ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? ನಾನು 5 years. ಎಷ್ಟು? 5 years ಇಂದ. ಸ್ವಲ್ಪ ಗಾಡಿ ಬಗ್ಗೆ ಹೇಳಿ ಸರ್, ನಿಮ್ಮದು ಹೆಂಗಿದೆ ಅದು? ಸೈಲೆನ್ಸರ್ ಯಾವುದು ಹಿಂಗೆ ಮಾಡಿಫೈ ಮಾಡ್ತೀರಾ ಅಂತ? ಸರ್ ಅದು ಸೈಲೆನ್ಸರ್ ನಾವು ಮಾಡಿಫೈ ಮಾಡಿರೋದು. ಮಾಡಿರೋದಾ? 120ನ 200 ಮಾಡಿದ್ದೀರಾ? ಇದು 200ನ ಸೈಲೆನ್ಸರ್ ಮಾತ್ರ ಇದು ಮಾಡಿರೋದು. ಓಕೆ, ಆಲ್ಟ್ರೋ ಮಾಡಿರೋದು. ಓಕೆ. ಇದೆಲ್ಲ ಅಪಾಚಿ 200 TVS. ಓಕೆ. ಯಾವ ಬಿಗಿನರ್ ಬರುತ್ತೆ ಸರ್? ಯಾವ ಮಾಡಲ್, ಯಾವ್ದು ಬರುತ್ತೆ ಲೆವೆಲ್ಲು? ಸರ್ ಇದು ಎಲ್ಲ ಕ್ಲಾಸಲ್ಲಿ ಓಡಿಸ್ಬೋದು ಸರ್. ನಿಮ್ಮದು ರೇಸಿಂಗ್ ಯಾವುದು ಸರ್ ಇದು? ಇಂಡಿಯನ್ ಓಪನ್, ನ್ಯಾವಿಸ್. ಓಕೆ ಓಕೆ. ಎಲ್ಲ ಮಾಡಿಸ್ತೀವಿ. ಎಲ್ಲ ಕ್ಲಾಸು ಓಡಿಸ್ಬೋದು. ಎಲ್ಲದಕ್ಕೂ ಅಪ್ಲೈ ಆಗುತ್ತೆ? ಎಲ್ಲದಕ್ಕೂ ಅಪ್ಲೈ ಮಾಡಿ 6 ಎಂಟ್ರಿ ಕಟ್ಟಿದ್ದೀವಿ. 6 ಎಂಟ್ರಿನಾ? ಓ, 6 ಪಟ್ಟಿ ಕೊಡಿಸ್ತೀರಾ? ಆಲ್ ದ ಬೆಸ್ಟ್ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಇಲ್ಲೊಂದು ಕವಾಸಕಿ ಇದೆ ಸರ್. ಇದು KLX 230 ಅಲ್ವಾ? ನೀವೇ ಓಡಿಸ್ತೀರಲ್ಲ? ಸರ್ ಸ್ವಲ್ಪ ಹೇಳ್ತೀರಾ ಕವಾಸಕಿ ಬಗ್ಗೆ? ಫಸ್ಟ್ ಕವಾಸಕಿ ನೋಡಿದ್ದು ನಾನು. ಇಂಡಿಯಾಸ್ ಫಸ್ಟ್ ಗಾಡಿ ನನಗೆ ತಗೊಂಡೆ. ಇಂಡಿಯಾಸ್ ಫಸ್ಟ್ ಗಾಡಿನ ಇದು? ಅಡಲ್ಟ್ ಮಾಡಲಲ್ಲಿ 1 month ಆಯಿತು. ಓಕೆ ಓಕೆ. ಬೇರೆ ನಮ್ಮ ಇಂಡಿಯನ್ ಗಾಡೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಬಾಡಿ ಲೈನಿಂಗ್. ಬಟ್ ಕಾಸ್ಟ್ಲಿ ಆಗುತ್ತಲ್ವ ಕವಾಸಕಿ? ಎಷ್ಟು ಬಂತು ಸರ್ ಇದು ಆನ್ ರೋಡ್ ಪ್ರೈಸ್? ಇದು ಆನ್ ರೋಡ್ 4.4 ಆಗುತ್ತೆ. ಓಕೆ. ವಿತ್ ಎಕ್ಸ್ಟ್ರಾ ವಾರಂಟಿ ಇದೆಲ್ಲ ಬೇಕು ಅಂದರೆ ಒಂದು 5 ಆಗುತ್ತೆ. 5 ಆಗುತ್ತೆ ಸರ್. ಇದು 230 cc ಮಾಡಿದ್ದೀರಾ ಅಥವಾ ಮಾಡಿಫೈ ಮಾಡಿಸಿದ್ದೀರಾ? ಇಲ್ಲ ಇಲ್ಲ, ಹಂಗೆ ಇದೆಯಾ? ಓಕೆ. ಓಕೆ. ಸೊ ಇಲ್ಲೊಂದು ಕವಾಸಕಿ ಇದೆ ಸರ್. ಇದು KLX 230 ಅಲ್ವಾ? ನೀವೇ ಓಡಿಸ್ತೀರಲ್ಲ? ಇಂಡಿಯಾಸ್ ಫಸ್ಟ್ ಗಾಡಿ ನನಗೆ ತಗೊಂಡೆ. ಇಂಡಿಯಾಸ್ ಫಸ್ಟ್ ಗಾಡಿ ಇದು 1 month ಆಯಿತು. ಓಕೆ ಓಕೆ. ಬೇರೆ ನಮ್ಮ ಇಂಡಿಯನ್ ಗಾಡೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ.
ಸ್ಟಾಕ್ ಅಲ್ಲ ಸರ್ ಇದು? ಸ್ಟಾಪ್. ಓಕೆ, ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಅಷ್ಟೆಲ್ಲ ಹಾಕಿಲ್ಲ. You might get a gift hamper, but then as the day progresses, you'll hear a lot more about Michelin. You can see they have Glen Eagles PGS Hospital and Supra Hospital. Big thank you to both of them for being our medical partners here at Dirt Carnival 2025. So all the best. ಹಾಂ ಸರ್, ತೇಜಸ್ ಅಂತ. ಸೊ ಗೈಸ್, ಇಲ್ಲಿ ನೋಡ್ಬೋದು ನೀವು ಫ್ಯೂರಿ ರೇಸರ್ಸ್ ಗ್ಯಾರೇಜ್ ಅಂತಿದೆ, ನಂದೇ ಗ್ಯಾರೇಜ್ ಇದು. ಸೊ ಕಾಣುತ್ತಲ್ಲ, ಟೀಮ್ ಫ್ಯೂರಿ. ಸೊ ಇಟ್ಸ್ ಎ ಹಾನರ್ ಟು ಬಿ ಫ್ಯೂರಿ. ಇವ್ರು ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ ಏತರ್ನ ಡರ್ಟ್ ಬೈಕ್ ಮಾಡಿಬಿಟ್ಟಿದ್ದಾರೆ. ಕಾಣುತ್ತಲ್ಲ, ಏತರ್ 450X. ಅದಕ್ಕೆ ವೀಲ್ಸ್ ನೋಡಿ. Hi guys, all riders are lined up for the novice class. Spectators, fans, keep your eyes on the track. We're about to begin racing action here in Dirt Carnival. Spectators, yaar ನೀವು ಕಾರ್ ತಗೊಂಡು pit lane ಗೆ ಬಂದಿರೋ, ನೀವು ಸ್ವಲ್ಪ ಕಾರ್ನ pit tent ಇಂದ ಆಚೆ ಹಾಕಬೇಕು. Limited, he is the chief security officer. Thank you sir for joining us today. Mama a that, and she got ass, and she gon' fuck up a bag. Pull up to the spot, living too fast. ಆ ಕ್ಲಾಸ್ ನಾವು ನೋವಿಸ್ ಅನೌನ್ಸ್ ಮಾಡಿದ್ದಲ್ಲ, ನೋವಿಸಿಗೆ ಬಂದು ರೆಸಿಪ್ಟ್ ತೋರಿಸ್ಬೇಕಲ್ಲ ಅಷ್ಟೇ. ಅಲ್ಲಿ ತೋರಿಸಿ ಕೇರಲ್ಲಿರಬೇಕು. ಗ್ಲೌಸ್ ಅವ್ನು ತರ್ತಾನೆ, ಗ್ಲೌಸ್ ಮರ್ತೆ ಮಾಡೋದು. ಸುಮಾರು ಕಡೆ ಹಿಂಗೆ ಅಂತೀರಾ. ಈಗ ಅವ್ರೇನು ಹೇಳ್ತಾರೋ ಅವರೇ ಫೈನಲ್. ಈಗ ಬಂದು ನಮ್ಮ ಹತ್ರ ಆರ್ಗ್ಯೂ ಮಾಡೋದು ಬರಬೇಡಿ ಆಯ್ತಾ. ಆಮೇಲೆ ದಯವಿಟ್ಟು ವೀಲಿ ಮಾಡೋದು ಮುಗಿದ್ಮೇಲೆ ಮಾಡಬೇಡಿ. ಸ್ಟಾರ್ಟ್ ಇಲ್ಲಿರುತ್ತೆ, ಫಿನಿಶು ಮಿಷಿನ್ ಏನು ಕಾಣ್ತಾ ಇದೆ ಅಲ್ಲಿ ಫಿನಿಶ್ ಇರುತ್ತೆ. ಓಕೆ, ರೋಡ್ ಸೇಫ್ಟಿ ಬಗ್ಗೆ ಹೇಳಬೇಕು ಅಂತಂದರೆ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ದು ಏನೇ ಟ್ಯಾಲೆಂಟ್ ಇದ್ದು ಇಲ್ಲಿ ತೋರಿಸಿ. ನಿಮಗೆಲ್ಲ ಥರ ಸೇಫ್ಟಿ ಗೇರ್ ಮಾಡ್ತಿರ್ತೀರ ಎಲ್ಲ ಇಲ್ಲಿ ತೋರಿಸಿ. ರೋಡಲ್ಲಿ ಮಾತ್ರ ದಯವಿಟ್ಟು ವೀಲಿ ಮಾಡೋದಾಗಲಿ, ನಿಮ್ಮ ಅಣ್ಣ ತಮ್ಮಂದರೆ ಓಡಾಡ್ತಾ ಇರ್ತಾರೆ, ದಯವಿಟ್ಟು ವೀಲಿ ಮಾಡೋದು ಅವ್ರಿಗೆಲ್ಲ ಬೇರೆ ತೊಂದರೆ ಕೊಡೋದು ಇದ್ದರೆ ನಿಮಗೂ ಏಟಾಗುತ್ತೆ. ನಿಮ್ದು ಏನೇ ಟ್ಯಾಲೆಂಟ್ ಇದ್ದು ಇಲ್ಲಿ ತೋರಿಸಿ. ಫಾಸ್ಟಾಗಿ ಹೋದ್ರೆ ನಾವೇ ಚಪ್ಪಾಳೆ ತರ್ತೀವಿ. ಅಲ್ಲಿ ಫಾಸ್ಟಾಗಿ ಹೋದ್ರೆ ಏನು ಮಾಡ್ತೀವಿ ಹೇಳಿ, ವಿಸಲ್ ಹೊಡಿತೀನಿ. ಏನಕ್ಕೆ ವಿಸಲ್ ಹೊಡಿತೀನಿ ಗೊತ್ತಾ, ನಾನು ಮೆಕ್ಯಾನಿಕ್ಗೆ ಒಳ್ಳೆ ಇದಾಯಿತು, ಡಾಕ್ಟ್ರಿಗೆ ಕೆಲಸ ಸಿಕ್ತು ಅಂತ, ಡಾಕ್ಟ್ರ್ ಸಂಪಾದನೆ ಆಯಿತು ಅಂತ ನಾನು ವಿಸಲ್ ಹೊಡಿತೀನಿ. ಓಕೆ, ಇಷ್ಟು. ಬೇರೆ ಏನಾದರೂ ಡೌಟ್ಸ್ ಇದೆಯಾ ಅಥವಾ ಏನಾದರೂ ಸಜೆಷನ್ಸ್ ಇದೆಯಾ? ಇದು ಫಸ್ಟ್ ಇವೆಂಟ್ ಮಾಡ್ತಾ ಇರೋದು ಇವರೆಲ್ಲ. ಹೌದು, ದಯವಿಟ್ಟು ಪ್ರೋತ್ಸಾಹ ಕೊಡಿ, ನೀಟಾಗಿ ನಡಿಬೇಕು. ಆಮೇಲೆ ಇನ್ನೊಂದು, ನೀವು ಬಿದ್ದಾಗ ಟ್ರ್ಯಾಕಲ್ಲಿ ನಮ್ಮ ಮಾರ್ಷಲ್ಗಳು ಯಾರು ಬರೋಲ್ಲ ಎತ್ತೋದಕ್ಕೆ ತಿಳ್ಕೊಡಿ. ರಿಯಲಿ ಮಾರ್ಷಲ್ಗಳು ಯಾರು ಎತ್ತಕ್ಕೆ ಬರೋಲ್ಲ, ಯಾಕೆಂದರೆ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ನಾವು ಮಾರ್ಷಲ್ ಬಂದಾಗ ಇನ್ನೊಂದು ಇನ್ಸಿಡೆಂಟ್ ಆಗೋದು ಬೇಡ, ಅರ್ಥ ಆಯ್ತಾ? ಆಮೇಲೆ ರೆಡ್ ಫ್ಲಾಗು ಯಾರು ತೋರಿಸಲ್ಲ ನಿಮಗೆ ಅಂಟಿಲ್ ಅಣ್ಣಲ್ಲೇ ಐ ಶೌಟ್ ಫ್ರಮ್ ಯು. ಗೇಟು ಸ್ವಲ್ಪ ಗೇಟು ಇನ್ನರ್ ಬೀಳುತ್ತೆ ನಿಮಗೆ. ಇಲ್ಲಿ ಒಂದು ಹಳ್ಳ ಹೊಡೆದಿದ್ದೀವಿ, ಈ ಹಳ್ಳದಲ್ಲಿ ವೀಲ್ ಇದ್ದರೆ ಮಾತ್ರ ಅವ್ರಿಗೆ ಗೇಟ್ ಓಪನ್ ಮಾಡ್ತಾರೆ, ಇಲ್ಲ ಗೇಟ್ ಓಪನ್ ಮಾಡಲ್ಲ. ಒಂದು ಗಾಡಿನೂ ಅದ್ರ ಮೇಲೆ ಆಚೆ ಇದ್ದು ಬಿಡಲ್ಲ. ನೀವು ಒಳಗಡೆ ಹಾಕ್ಕೊಳ್ಳಿ, ನಿಮ್ಮಿದು. ಬಟ್ ಅದು ಇದರಿಂದ ಆಚೆ ಹೋಗಬಾರ್ದು. ವೀಲ್ ಫ್ರಂಟ್ ವೀಲು ತಿರ್ಗಾ ಬ್ಯಾಕ್ ವೀಲ್ ಅಂತ ಕೂತ್ಕೊಬಿಡಿ. ಬ್ಯಾಕ್ ವೀಲ್ ಆಗೋದಿಲ್ಲ ಅಲ್ಲ. ಸೊ ಆಲ್ ದ ಬೆಸ್ಟ್. ಬೇರೆ ಏನಾದರೂ ಡೌಟ್ ಇದೆಯಾ? ಹೇಳಮ್ಮ. ಅದೇ ಎಂಟ್ರಿ ಕಡಿಮೆ ಇದೆ. ಸಿ ನೋವಿಸಲ್ಲಿ ಇರೋದು ಹೇಳ್ತೀನಿ, ನೋವಿಸಲ್ಲಿ 11 ಇದೆ. 11 ಇದೆ. ಯಾವುದೋ Moto 1 Moto 2 ಇಲ್ಲ, ಡೈರೆಕ್ಟ್ ರನ್ ಅಂತಿದೆ. ಏನಪ್ಪ? ಹಾಂ, ಡೈರೆಕ್ಟ್ ರನ್ ಇದು. ಯಾವುದೋ Moto 1 2 ಏನಿಲ್ಲ, ಯಾವುದೂ ಇಲ್ಲ. ಆ ನೋವಿಸ್ ಒಂದು ಬಿಟ್ಟರೆ ಆಮೇಲೆ ಮೇಜರ್ ಪಾಯಿಂಟ್ ಅಪ್ಪ, 25,000 ರೂಪಾಯಿ ನಾವೇನು ರೈಡರ್ಗೆ ಅಂತ ಇಟ್ಟಿದ್ದೀವಿ. 3 ಕ್ಲಾಸ್, 4 ಸ್ಟ್ರೋಕು, ಇಂಟರ್ಮೀಡಿಯೇಟ್, ಸಾರಿ ಎಕ್ಸ್ಪರ್ಟು, ಇಂಡಿಯನ್ ಓಪನ್. 3 ಕ್ಲಾಸ್ಗೆ 10, 8, 6, 4, 2 ಪಾಯಿಂಟ್ಸ್ ಇಟ್ಟಿದ್ದೀವಿ. ಓಕೆ, 3 ಕ್ಲಾಸಲ್ಲಿ ಓಡಿಸಿದ ಪಾಯಿಂಟ್ಸ್ ಆಮೇಲೆ 8 ಮಿನಿಮಮ್ 8 ಫಾರ್ಮ್ ಆಗೋದಕ್ಕೆ SRL ಇರೋದು ಕ್ಯಾಶ್ ಪ್ರೈಸ್ಗೆ. ಅದರ್ವೈಸ್ ನಿಮ್ಗೆ 3 ಜನಕ್ಕೂ ಟ್ರೋಫೀಸ್ ಸಿಗುತ್ತೆ. ಎಲ್ಲರಿಗೂ ಟ್ರೋಫೀಸ್ ತಂದಿದ್ದೀವಿ, ಎಲ್ಲರಿಗೂ ಟ್ರೋಫೀಸ್ ಸಿಗುತ್ತೆ. 1, 2, 3 ಅರ್ಥ ಆಯ್ತಾ? ಕ್ಯಾಶ್ ಇಲ್ಲ. ಬೆಸ್ಟ್ ರೈಡರ್ಗೆ ಮಾತ್ರ ಅದೇನಿದೆ ಅದು ಕೊಡ್ತೀವಿ. ಏನಿಲ್ಲ, ನಿಂತ್ಕೊಂಡ್ರೆ ಗೊತ್ತಾಗಲ್ಲ ನಿಮ್ಗೆ ಎಷ್ಟು ಗಾಡಿ ನಿಂತವೆ ಅಂತ. ಅದು ನಾನೇ ಹೇಳ್ಕೊಡ್ಬೇಕು ನಿಮ್ಗೆ. ನಿಮ್ಮ ಹುಡುಗನೊಬ್ಬ ನಿಲ್ಸ್ಬಿಡಲ್ಲ, ನಾನಿಲ್ಲ ಅಲ್ಲಿ
ಪ್ರಾಕ್ಟೀಸ್ ಎಲ್ಲ ಆಮೇಲೆ ವಾಕಿಂಗ್ ಲಿಕ್ಕಿ ಹೋಗಿ ಬರಂಗಿಲ್ಲ, ಹೋಗಿ ಬನ್ನಿ, ಹೋಗಿ ಬಂದ್ಮೇಲೆ ಸ್ಟಾರ್ಟ್ ಮಾಡೋಣ. 850 ಮೀಟರ್ಸ್ 850 ಮೀಟರ್ಸ್ ಅದನ್ನ ಏನ್ ಮಾಡ್ತೀವಿ, 850 ಮೀಟರ್ಸ್ 4 ಲ್ಯಾಪ್ ಮಾಡೋಣ. ಪ್ರಾಕ್ಟೀಸ್ ಅಷ್ಟೇ. ನಾವಿಲ್ಲಿ ನಿಂತಿರ್ತೀವಿ, ಅಲ್ಲಿ ರೆಡ್ ಫ್ಲಾಗ್ ಹೊಡೆದಿದ ತಕ್ಷಣ ನೀವು ರೆಡ್ ಫ್ಲಾಗ್ ಹೊಡೆದಿದ ತಕ್ಷಣ ನೀವು ಇಲ್ಲೊಂದು ರೈಟ್ ಕಾರ್ನರ್ ಇದೆ ನಿಮಗೆ 4 ಲ್ಯಾಪ್ಗೆ. ನಾವು ಫ್ಲಾಗ್ ಹೊಡೆದಿದ ತಕ್ಷಣ ಚೆಕರ್ಡ್ ಫ್ಲಾಗ್ ಹೊಡಿತೀವಿ ಅಲ್ಲಿ ಹೊಡೆದಿದ ತಕ್ಷಣ ಇಲ್ಲೊಬ್ರು ರೆಡ್ ಫ್ಲಾಗ್ ನಿಂತ್ಕೊಂಡಿರ್ತಾರೆ. ಆ ರೆಡ್ ಫ್ಲಾಗ್ ಹೇಳಿದ ತಕ್ಷಣ ನೀವು ಹಂಗೆ ಬಂದು ಹಿಂಗೆ ವಾಪಸ್ ಬರ್ಬೇಕು, ಇಲ್ಲಿ ಬರೋದಿಲ್ಲ. ಅರ್ಥ ಆಯ್ತಾ? ಕಾಣಿಸ್ತಾ ಗೊತ್ತಾಗುತ್ತೆ? ಸ್ವಲ್ಪ ಈ ಕಡೆ ಬನ್ನಿ, ಸ್ವಲ್ಪ ಈ ಕಡೆ ಬನ್ನಿ ನೋಡಮ್ಮ. ಅಲ್ಲಿ ಓಪನಿಂಗ್ ಇದೆ, ಅಲ್ಲಿ ನಾವು ಒಂದು ಚೆಕರ್ಡ್ ಫ್ಲಾಗ್ ಹೊಡಿತೀವಿ. ಚೆಕರ್ಡ್ ಫ್ಲಾಗ್ ಆದ್ಮೇಲೆ ಇಲ್ಲಿ ರೆಡ್ ಫ್ಲಾಗ್ ಹೊಡಿತಾರೆ ಒಂದು. ರೆಡ್ ಫ್ಲಾಗ್ ಇಂದ ನೀವು ಹಂಗೆ ಬಂದ್ಬಿಟ್ಟು 1 ಲ್ಯಾಪು ಪ್ರಾಕ್ಟೀಸ್ ಲ್ಯಾಪ್. ಈಗ ಫಸ್ಟ್ ಎಲ್ಲರೂ ಅಲ್ಲ, ನೋವಿಸ್ ಕ್ಲಾಸ್ 11 ಜನ ಏನಿದ್ದೀರ ನೋವಿಸ್ ಕ್ಲಾಸ್ ರೆಸಿಪ್ಟ್ ಎತ್ಕೊಂಡು ಫುಲ್ ಗೇರ್ ಸೈಟಿಂಗ್ ಲ್ಯಾಪ್ ಅಂದ್ರೆ ಗೊತ್ತಲ್ಲ, ಎಲ್ಲ ನೀವು 11 ಜನ ಇರ್ತೀರ, ಒಬ್ಬ ಬಂತು ಇಲ್ಲಮ್ಮ ಎಲ್ಲರೂ ಅಲ್ಲ. ಫಸ್ಟ್ ಸ್ಟಾರ್ಟಿಂಗ್ ನೋವಿಸ್ ಇರೋದ್ರಿಂದ ಅವ್ರು ಮುಗಿಸ್ಕೊಂಡು ನೀವು 11 ಜನ ಇಲ್ಲೇ ಬಂದ್ಬಿಟ್ಟು ಬನ್ನಿ. ಒಬ್ಬೊಬ್ಬರು ಬಿಡ್ತೀವಿ. ಈಗ ನೋವಿಸ್ ಕ್ಲಾಸ್ ರೆಡಿ ಆಗ್ಬಿಟ್ಟು ಬಂದ್ಬಿಡಿ, ನಿಮ್ ರೆಸಿಪ್ಟ್ ಎತ್ಕೊಂಡೆ ಬಂದ್ಬಿಡಿ. ಆಮೇಲೆ ನೋವಿಸ್ ಕ್ಲಾಸ್ ಅವರು 1 ಲ್ಯಾಪ್ ಆದ್ಮೇಲೆ ನೀವು ಹೋಗ್ಬಾರ್ದು, ಆಚೆ ಇಲ್ಲೇ ಬರ್ಬೇಕು, ಲೈನಪ್ ಆಗ್ಬೇಕು ಬಂದು. ಓಕೆನಾ? ಆಲ್ ದ ಬೆಸ್ಟ್ ಗೈಸ್. 15-20 minutes ತಗೊಳ್ಳಿ, ನೋ ಪ್ರಾಬ್ಲಮ್. ನಾಟ್ 20 minutes, 12 minutes, 15 minutes. 12:15 ಈಗ 12 o'clock ಅಪ್ಪ, 12:20 ಬನ್ನಿ. 12:20 ಪ್ರಾಕ್ಟೀಸ್ ಬಂದ್ಬಿಡಿ.